श्री हरिनाम संकीर्तन की जय। Can you get the wire? Coming? ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಶ್ರೀಮದ್ ಭಾಗವತದ ಚರ್ಚೆ ಮಾಡ್ತಾ ಇದ್ದೀವಿ. ಶ್ರೀಮದ್ ಭಾಗವತ ಪುರಾಣ 3ನೇ ಸ್ಕಂದ, ಅಧ್ಯಾಯ 19, 17, 18, 19 3 ಅಧ್ಯಾಯಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಅಂಡ್ ಟುಡೇಸ್ ಟಾಪಿಕ್ ಈಸ್ ಫೈಟ್ ಬಿಟ್ವೀನ್ ಹಿರಣ್ಯಾಕ್ಷ ಅಂಡ್ ವರಾಹದೇವ. ಹಿರಣ್ಯಾಕ್ಷ ಮತ್ತೆ ವರಾಹದೇವರ ಮಧ್ಯೆ ಯುದ್ಧ, ಮತ್ತೆ ವರಾಹ ವಿಜಯ. ಹೇಗೆ ವರಾಹದೇವರು ಯುದ್ಧದಲ್ಲಿ ಗೆಲ್ತಾರೆ, ಹಿರಣ್ಯಾಕ್ಷನ ವಧ ಮಾಡ್ತಾರೆ ಅನ್ನೋದನ್ನ ಇವತ್ತು ನಾವು ನೋಡೋಣ. ಸೊ ಪ್ರಾರ್ಥನೆಗಳಿಂದ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಎಲ್ಲರೂ ಹೇಳಿ: ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿವರೆಗೆ ನಾವು ಈ 3ನೇ ಸ್ಕಂದದಲ್ಲಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ, ಕೇಳಿದ್ದೀವಿ. ವಿಶೇಷವಾಗಿ ನಾನು ಲಾಸ್ಟ್ ಕ್ಲಾಸ್ ತಗೊಂಡಾಗ ವೈಕುಂಠ ಲೋಕದ ವರ್ಣನೆ ಬಗ್ಗೆ ಚರ್ಚೆ ಮಾಡಿದ್ದೆ. ಈಗ ವೈಕುಂಠ ಲೋಕದ ನಿವಾಸಿಯರು ಹೇಗೆ ಅವರು ಇರ್ತಾರೆ, ಹೇಗೆ ಅವರು ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೆ, ಯಾವುದೇ ಇಂದ್ರತೃಪ್ತಿಯ ಒಂದು ಇಚ್ಛೆ ಕೂಡ ಅವರಲ್ಲಿ ಇರೋದಿಲ್ಲ. ಯಾವಾಗ್ಲೂ ಅವರ ಚಿತ್ತ ಕೃಷ್ಣಾತ್ಮನ, ಯಾವಾಗ್ಲೂ ಆ ಚಿತ್ತ ಕೃಷ್ಣನಲ್ಲಿ ನೆಲೆಸಿರುತ್ತದೆ ಅನ್ನೋದನ್ನ ನಾವು ನೋಡಿದ್ದೀವಿ. ಇಸ್ ಇಟ್ ಕಮಿಂಗ್ ಆರ್ ನಾಟ್? Can little bit turn this side? I can also see that, no? Okay, okay. ಏನ್ ಪ್ರಾಬ್ಲಮ್ ಬಂತ? ಈಗ ಬಂತು. ಓಕೆ ಓಕೆ, ಟಚ್ ಮೀ ನಾಟ್. ಸೊ ಆ ವಿಷಯದಲ್ಲಿ ಚರ್ಚೆ ಮಾಡುವಾಗ ಚತುಷ್ಕುಮಾರರು ವೈಕುಂಠ ಲೋಕಕ್ಕೆ ಹೋಗಿದ್ರು. ಅಲ್ಲಿ ಜಯ ವಿಜಯರು ದ್ವಾರಪಾಲಕರು ಅವರನ್ನ ತಡೆಗಟ್ತಾರೆ. ಆಗ ಅಲ್ಲಿ ವಿವಾದ ಉಂಟಾಗ್ತದೆ. ಸೊ ವಾದ ವಿವಾದದಲ್ಲಿ ಚತುಷ್ಕುಮಾರರು ಕುಪಿತಗೊಳ್ತಾರೆ. ಅವರು ಶಾಪವನ್ನು ಕೊಡ್ತಾರೆ. ಜಯ ವಿಜಯರಿಗೆ ಶಾಪ ಏನ್ ಕೊಟ್ರು? ನೀವು ಭೂಮಿ ಮೇಲೆ ಹುಟ್ಟಬೇಕು ಅಂತ, 3 ಜನ್ಮಗಳು ಭೂಮಿ ಮೇಲೆ ತಗೋಬೇಕು ಅನ್ನೋ ಒಂದು ಶಾಪವನ್ನು ಕೊಟ್ಟಿದ್ರು.
ಆಗ ಜಯ ವಿಜಯರು ಪಶ್ಚಾತ್ತಾಪ ಪಡ್ತಾರೆ, ನಮ್ಮಿಂದ ತಪ್ಪಾಯ್ತು, ನಿಮ್ಮ ಮಹಿಮೆಯನ್ನ ನಾವು ತಿಳ್ಕೊಳ್ಳಿಲ್ಲ, ನೀವು ಚಿಕ್ಕ ಬಾಲಕರಂತ ತಿಳ್ಕೊಂಡ್ವಿ, ಆದರೆ ನೀವು ಅತಿ ಪ್ರಾಚೀನ ಭಕ್ತರು, ಭಗವಂತನ ಭಕ್ತರು. ಅವರು ಕುಮಾರರ ತರ ಕಾಣಿಸ್ತಾರೆ, ಬಟ್ ದೇ ಆರ್ ಆಕ್ಚುಲಿ ವೆರಿ ಓಲ್ಡ್. ಎಲ್ಲರಿಗಿಂತಲೂ ದೊಡ್ಡವರು ಅವರೇ, ಯಾಕಂದ್ರೆ ಬ್ರಹ್ಮನ ಪ್ರಥಮ ಪುತ್ರ ಯಾರು? ಇವರೇ. ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಫಸ್ಟ್ ಯಾರು ಸೃಷ್ಟಿ ಆದರು? ಚತುಷ್ಕುಮಾರರು. ಸೊ ಸೃಷ್ಟಿಯ ಆದಿಕಾಲದಿಂದ ಅವರಿದ್ದಾರೆ. ಸೊ ಅದಕ್ಕೆ ತುಂಬಾ ಪುರಾತನ ವ್ಯಕ್ತಿಗಳು, ಆದ್ರೂ ಕೂಡ ಅವರು ಚಿಕ್ಕ ಬಾಲಕರ ತರ ಕಾಣಿಸ್ಕೊಂತಾರೆ, 5 ವರ್ಷದ ಬಾಲಕರ ತರ ಕಾಣಿಸ್ಕೊಳ್ತಾರೆ. ಸೊ ಮಕ್ಕಳು ಹೋಗಿ ಭಗವಂತನಿಗೆ ಡಿಸ್ಟರ್ಬ್ ಮಾಡ್ತಾರೆ ಅನ್ನುವ ಒಂದು ಅನಿಸಿಕೆಯಿಂದ ಅವರನ್ನ ತಡೆಗಟ್ಟಿದ್ರು, ಅವರ ಮಹಿಮೆ ಗೊತ್ತಾಗ್ಲಿಲ್ಲ. ಸೊ ಇದು ಒಂದು ಭಗವಂತನ ಲೀಲೆ ಅಂತಾನೆ ಅನ್ಕೋಬಹುದು ನಾವು. ಯಾಕಂದ್ರೆ ಭಗವಂತನಿಗೆ ಒಂದು ಇಚ್ಛೆ ಆಯ್ತು, ಏನದು? ನಾನು ವೈಕುಂಠದಲ್ಲಿ ವೀರ್ಯ ರಸ ಅಥವಾ ಯುದ್ಧ ಮಾಡುವ ರಸವನ್ನ ಆಸ್ವಾದನೆ ಮಾಡಲು ಆಗ್ತಾ ಇಲ್ಲ, ಅದಕ್ಕೆ ನಾನು ಯುದ್ಧ ಮಾಡ್ಬೇಕು. ಸೊ ಯುದ್ಧ ಮಾಡ್ಬೇಕಂದ್ರೆ ಯಾರ ಜೊತೆ ಮಾಡ್ಬೇಕು? ನನ್ನ ಭಕ್ತರನ್ನ ಯಾರಾದ್ರೂ ಕಳಿಸ್ಬೇಕು, ಅವ್ರ ಜೊತೆ ಯುದ್ಧ ಮಾಡ್ಬೇಕು ನಾನು. ಹೇಗೆ ಒಬ್ಬ ರಾಜ ಕುಸ್ತಿ ಮಾಡುವ ಆಸೆ ಆದ್ರೆ ರಾಜನಿಗೆ ಏನ್ ಮಾಡ್ತಾನೆ? ತನ್ನ ಅರಮನೆಯಲ್ಲಿರುವ ತಮ್ಮ ಬೆಸ್ಟ್ ಪಹಲ್ವಾನ್ ಯಾರು ಇರ್ತಾರೆ ಅವ್ರಿಗೆ ಹೇಳ್ತಾರೆ, ಸ್ವಲ್ಪ ಪ್ಲೇಗ್ರೌಂಡ್ ರೆಡಿ ಮಾಡಿ, ನಾನು ಬರ್ತೀನಿ ಕುಸ್ತಿ ಆಡೋಣ ಅಂತ. ಸೊ ದೇ ಪ್ಲೇ ಕುಸ್ತಿ. ಅದೇ ರೀತಿ ಭಗವಂತನಿಗೆ ಕುಸ್ತಿ ಆಡುವ ಅಥವಾ ಯುದ್ಧ ಮಾಡುವ ಇಚ್ಛೆ ಆದಾಗ ತನ್ನ ಭಕ್ತರನ್ನು ಕಳಿಸ್ತಾನೆ ಅವ್ರ ಜೊತೆ ಯುದ್ಧ ಮಾಡೋದಕ್ಕೆ. ಸೊ ಜಯ ವಿಜಯರ ಒಂದು ಶಾಪದ ನೆಪದಿಂದ ಅವರು ಈ ಭೂಮಿಗೆ ಬರ್ತಾರೆ, 3 ಜನ್ಮ ತಗೊಂತಾರೆ. ಪ್ರಥಮ ಜನ್ಮದಲ್ಲಿ ಯಾರಾಗಿ ಬರ್ತಾರೆ ಅವರು? ಹಿರಣ್ಯಾಕ್ಷ, ಹಿರಣ್ಯ ಕಶಿಪು. 2ನೇ ಜನ್ಮದಲ್ಲಿ ರಾವಣ, ಕುಂಭಕರ್ಣ. 3ನೇ ಜನ್ಮದಲ್ಲಿ ಶಿಶುಪಾಲ, ದಂತವಕ್ರ. ಸೊ ಈ 3 ಜನ್ಮಗಳನ್ನು ಅವರು ತಗೊಂತಾರೆ. 3 ಜನ್ಮದಲ್ಲೂ ಕೂಡ ಭಗವಂತನೇ ಬರ್ತಾನೆ. ಹಿರಣ್ಯಾಕ್ಷನನ್ನ ಕೊಲ್ಲೋದಕ್ಕೆ ವರಾಹಾವತಾರ ರೂಪದಲ್ಲಿ ಭಗವಂತ ಬಂದ. ಹಿರಣ್ಯ ಕಶಿಪನ್ ಕೊಲ್ಲೋದಕ್ಕೆ ನರಸಿಂಹ ರೂಪದಲ್ಲಿ ಬಂದ. ರಾವಣ ಕುಂಭಕರ್ಣನ ಕೊಲ್ಲೋದಕ್ಕೆ ರಾಮಾವತಾರ ತಗೊಂಡ. ಶಿಶುಪಾಲ ದಂತವಕ್ರನ್ನ ಕೊಲ್ಲೋದಕ್ಕೆ ಕೃಷ್ಣನಾಗಿ ಬಂದ. ಅವ್ರ ಜೊತೆ ಯುದ್ಧ ಮಾಡಿ ಅವರನ್ನ ಮುಕ್ತಗೊಳಿಸಿದ. ಜಯ ವಿಜಯರು ಮತ್ತೆ ತಮ್ಮ ಲೋಕಕ್ಕೆ ವಾಪಸ್ ಹೋಗ್ತಾರೆ. ಸೊ ಈ ರೀತಿ ಭಗವಂತ ತನ್ನ ಭಕ್ತರ ಜೊತೆ ಲೀಲೆ ಮಾಡೋದಕ್ಕೆ ತಾನೇ ಖುದ್ದಾಗಿ ಬರ್ತಾನೆ, ಯುದ್ಧ ಮಾಡ್ತಾನೆ. ಕೆಲವೊಮ್ಮೆ ಅನ್ಯ ಭಕ್ತರ ಜೊತೆ ಕೂಡ ಯುದ್ಧ ಮಾಡ್ತಾನೆ. ಕೆಲವೊಮ್ಮೆ ಭೀಷ್ಮ ದೇವರಿಗೆ ಹೇಳ್ತಾನೆ, ಭೀಷ್ಮ ನೀನು ಕೌರವರ ಪಕ್ಷದಲ್ಲಿ ಇರು, ನಾನು ಪಾಂಡವರ ಪಕ್ಷದಲ್ಲಿ ಇರ್ತೀನಿ, ನಾವಿಬ್ರು ಯುದ್ಧ ಮಾಡೋಣ. ಅದು ವೀರ್ಯ ರಸ. ಸೊ ಭಗವಂತನಲ್ಲಿ ವೀರ್ಯ ರಸದ ಆಸ್ವಾದನೆಗೂ ಕೂಡ ಒಂದು ಆಸೆ ಬರ್ತದೆ, ಯಾವಾಗ ಈ ರೀತಿ ಭಕ್ತರನ್ನು ಕಳಿಸ್ತಾನೆ. ಸೊ ಈ ಲೀಲೆಗಳನ್ನ ನೋಡಿದಾಗ ನಾವು 2 ರೀತಿಯಲ್ಲಿ ನೋಡ್ಬೋದು. ಒಂದು, ಭಗವಂತ ಮತ್ತೆ ಭಕ್ತರ ಮಧ್ಯೆ ಇರುವಂತಹ ಒಂದು ಪ್ರೇಮದ ಸಂಬಂಧ. ಇವನ್ ಹಿರಣ್ಯಾಕ್ಷ ಮತ್ತೆ ವರಾಹದೇವರ ಮಧ್ಯೆ ಕೂಡ ಒಂದು ಪ್ರೇಮದ ರಸ ಇದೆ. ಬಟ್ ಈ ಲೌಕಿಕವಾಗಿ ನೋಡಿದಾಗ ನಾವು ಹಿರಣ್ಯಾಕ್ಷಂತರ ಇರಬಾರ್ದು ಅನ್ನೋ ಒಂದು ಪಾಠವನ್ನು ಕೂಡ ನಾವು ಕಲಿಬೇಕು. ಓಕೆ, ನಾವು ಭಗವಂತನ ಸೇವಕರಾಗಬೇಕು, ಬಟ್ ಭಗವಂತನ ವಿರುದ್ಧ ಹೋಗಬಾರ್ದು, ಭಗವಂತನಿಗೆ ಕಷ್ಟ ಕೊಡೋದಕ್ಕೆ ಹೋಗಬಾರ್ದು ಅನ್ನೋ ಪಾಠವನ್ನ ನಾವು ಕೂಡ ಕಲಿತೀವಿ. ಸೊ ಯಾವುದೇ ಒಂದು ಶಾಸ್ತ್ರವನ್ನು ಓದಿದಾಗ ನಾವು 2 ಲೆವೆಲ್ ಅಲ್ಲಿ ಓದ್ಬೋದು. ಒಂದು ಮಾರಲ್ ಪ್ಲಾಟ್ಫಾರ್ಮ್, ಅನದರ್ ಇಸ್ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಆರ್ ಪ್ಲಾಟ್ಫಾರ್ಮ್ ಆಫ್ ಲವ್, ಪ್ರೀತಿಯ ಒಂದು ಸಂಬಂಧ. ಆ ಒಂದು ಹಂತದಲ್ಲಿ ನಾವು ಕೂಡ ಈ ಲೀಲೆಯನ್ನ ನೋಡ್ಬೋದು. ಸೊ ನಾವು ಇವತ್ತು ಏನ್ ನೋಡೋಣ ಅಂದ್ರೆ, ವಿಲ್ ಸಿ ದ ಆರ್ಡಿನರಿ ಜನರಲ್ ಮೀನಿಂಗ್. ಮಧ್ಯ ಮಧ್ಯದಲ್ಲಿ ಆಚಾರ್ಯರು ರಸಿಕ ವಿಚಾರಗಳನ್ನು ಕೂಡ ಹೇಳ್ತಾರೆ, ಅದನ್ನು ಕೆಲವೊಮ್ಮೆ ಸಂಕ್ಷಿಪ್ತವಾಗಿ ನಾವು ಕೇಳೋಣ. ಓಕೆ, ಸೊ ಈಗ ಏನಾಯ್ತು, ಹಿರಣ್ಯಾಕ್ಷ ದ್ವಿತೀಯ ಮಗನಾಗಿ ಹುಟ್ಟಿದ, ರೈಟ್? ದಿತಿ ಅಂಡ್ ಕಶ್ಯಪ, ರೈಟ್? ಹಿರಣ್ಯಕಶಿಪ ಹಿರಣ್ಯಾಕ್ಷರ ತಂದೆ ತಾಯಿ ಯಾರು? ದಿತಿ ಮತ್ತೆ ಕಶ್ಯಪ. ಅವರಿಗೆ ಇಬ್ಬರು ರಾಕ್ಷಸರು ಹುಟ್ಟಿದ್ರು. ಒಂದು ರೀತಿ ನೋಡಿದ್ರೆ ಕಶ್ಯಪ ಮುನಿ ಬ್ರಾಹ್ಮಣ, ದಿತಿ ಕೂಡ ಸಾಮಾನ್ಯ ಹೇಳಲ್ಲ. ಶಿ ಇಸ್ ಎ ಗ್ರೇಟ್ ಡಾಟರ್ ಆಫ್ ಎ ಕಿಂಗ್. ಹಾ, ಋಷಿ ಪತ್ನಿ ಮತ್ತೆ ರಾಜನ ಮಗಳು. ಐ ಥಿಂಕ್ ಶಿ ಇಸ್ ಡಾಟರ್ ಆಫ್ ದಕ್ಷ. ಯಾ. ಸೊ ಈ ರೀತಿ ಅಂತಹವರ ಮನೆಯಲ್ಲಿ ಯಾಕೆ ರಾಕ್ಷಸರು ಹುಟ್ಟಿದ್ರು? ಅದಕ್ಕೊಂದು ಕಾರಣ ಇದೆ.
ಸರಿಯಾದ ಸಮಯದಲ್ಲಿ ಸಂಧ್ಯಾಕಾಲದಲ್ಲಿ ಅವರು ಗರ್ಭಾಧಾನ ಮಾಡಿದ ಕಾರಣ ರಾಕ್ಷಸರು ಹುಟ್ಟಿದ್ರು. ಸೊ ಎಲ್ಲದಕ್ಕೂ ಒಂದೊಂದು ಸಮಯ ಇರ್ತದೆ. ಆ ಸಮಯದಲ್ಲಿ ಆ ಕಾರ್ಯವನ್ನು ಮಾಡಬೇಕು. ಆಗ ಮಾತ್ರ ಅದರ ಒಳ್ಳೆ ಫಲ ಸಿಗ್ತದೆ. ಕೆಟ್ಟುಗಳಿಗೆಯಲ್ಲಿ ಗರ್ಭಾಧಾನ ಮಾಡಿದಾಗ ರಾಕ್ಷಸರೇ ಹುಡ್ತಾರೆ. ಈಗ ಜನರಿಗೆ ಗರ್ಭಾಧಾನ ಅಂದ್ರೇನು ಗೊತ್ತಿಲ್ಲ. ರೈಟ್. ಸೊ ರಾಕ್ಷಸರು ಹುಟ್ಟಿದ್ರು. ಗರ್ಭದಲ್ಲಿ ಇರುವಾಗಲೇ ಅವರು ಎಷ್ಟು ತೊಂದರೆ ಕೊಡ್ತಾ ಇದ್ರು. ರೈಟ್. ಎಲ್ಲ ಕಡೆ ಅಂಧಕಾರವಾಗಿತ್ತು. ರೈಟ್. ಇಲ್ಲಿ ಹೇಳ್ತಾರೆ ಭಾಗವತದಲ್ಲಿ, ಪ್ರಕೃತಿಯಲ್ಲಿ ಎಂತಹ ವಿಕೃತಿಗಳು ಕಂಡು ಬರ್ತಾ ಇತ್ತು, ಅಪಶಕನಗಳು ಕಂಡು ಬರ್ತಾ ಇತ್ತು ಅಂತ. ಅವರು ಹುಟ್ಟಿದ ಮೇಲೆ, ಆಫ್ಟರ್ ದ ಬರ್ತ್ ಮೆನಿ ಫಿಯರ್ಫುಲ್ ಡಿಸ್ಟರ್ಬೆನ್ಸಸ್ ದೇ ಸಾ. ಎಂತಹ ಒಂದು ತೊಂದರೆಗಳು. ಪರ್ವತಗಳು ನಡುಗ್ತಾ ಇದ್ವು, ಎಲ್ಲ ಕಡೆ ಬೆಂಕಿ ಕಾಣಿಸ್ತಾ ಇತ್ತು, ಮತ್ತೆ ಕೆಲವೊಮ್ಮೆ ಮಿಂಚು ಬೀಳ್ತಾ ಇತ್ತು, ಕಲ್ಲುಗಳು ಬೀಳ್ತಾ ಇದ್ವು. ರೈಟ್. ಅಂಡ್ ದೆನ್ ಗಾಳಿ, ಕೆಲವೊಮ್ಮೆ ಗಾಳಿ ಸಮಟೈಮ್ಸ್ ಇಟ್ ಇಸ್ ಪ್ಲೆಸೆಂಟ್, ಸಮಟೈಮ್ಸ್ ಇಟ್ ಇಸ್ ಹಾರ್ಶ್. ತುಂಬಾ ಏನಂತಾರೆ, ಕೆಟ್ಟ ಗಾಳಿ ಬೀಸ್ತಾ ಇತ್ತು. ಬಿರುಗಾಳಿ. ಮತ್ತೆ ಇಟ್ ವಾಸ್ ವೆರಿ ಹಾರ್ಶ್. ಅಂದ್ರೆ ಅದರ ಸ್ಪರ್ಶನೇ ತುಂಬಾ ಏನಂತಾರೆ, ನೋವುಂಟು ಮಾಡ್ತಾ ಇತ್ತು. ಆಕಾಶದಲ್ಲಿ ಕೆಲವೊಮ್ಮೆ ದಟ್ಟ ಮೋಡಗಳು ಕಾಣಿಸ್ಕೊಳ್ತಾ ಇದ್ವು. ಸಮುದ್ರ ಅಳ್ತಾ ಇತ್ತಂತೆ. ಸಮುದ್ರದಲ್ಲಿ ಶಬ್ದ ಬರ್ತದೆ, ಅಲೆಗಳ ಶಬ್ದ. ಆದ್ರೆ ಈ ಹಿರಣ್ಯಕಶಿಪು ಹುಟ್ಟಿದಾಗ ಸಮುದ್ರ ಕಣ್ಣೀರ್ ಹಾಕ್ತಾ ಇತ್ತು, ಅಳ್ತಾ ಇತ್ತಂತೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಕಾಣಿಸ್ಕೊಳ್ತಾ ಇತ್ತು. ಮತ್ತೆ ಮೋಡ ಇಲ್ಲದೆ ಇದ್ರು ಕೂಡ ಗುಡುಗು, ಆಕಾಶದಲ್ಲಿ ಗುಡುಗು ಕೇಳಿಸ್ತಾ ಇತ್ತು. ಈ ರೀತಿ ಹಲವಾರು ನರಿಗಳು ಅಳ್ತಾ ಇದ್ವು, ನರಿಗಳ ಬಾಯಿಯಿಂದ ಬೆಂಕಿ ಕಾರ್ತಾ ಇದ್ವು ಅಂತ. ಸೊ ನಾಯಿಗಳು ಅಳ್ತಾ ಇದ್ವು. ಹೇಗೆ ಕೆಲವೊಮ್ಮೆ ರಾತ್ರಿ ನಾಯಿಗಳು ಜೋರಾಗಿ ಅಳ್ತಾವಲ್ಲ, ಕೂಗ್ತಾವಲ್ಲ, ಆ ರೀತಿ ಅಳ್ತಾ ಇದ್ವು. ಮತ್ತೆ ಕತ್ತೆಗಳು ಕೂಡ ಅಳ್ತಾ ಇದ್ವು. ಪಕ್ಷಿಗಳು ತಮ್ಮ ಗೂಡಿನಲ್ಲಿ ಇರ್ತಾ ಇರ್ಲಿಲ್ಲ, ಗೂಡು ಬಿಟ್ಟು ದೂರ ಹಾರ್ತಾ ಇದ್ವಂತೆ. ಹಸುಗಳು ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ವು. ಎಲ್ಲರಿಗೂ ಭಯ. ಮತ್ತೆ ಹಸುಗಳು ತಮ್ಮ ಸ್ತನಗಳಿಂದ ಹಾಲು ಕೊಡೋದ್ ಬದಲು ರಕ್ತವನ್ನು ಕೊಡ್ತಾ ಇದ್ವಂತೆ. ಸೊ ಈ ರೀತಿ ತುಂಬಾ ಭಯಂಕರವಾದ ಒಂದು ಮಳೆ ಬರ್ತಾ ಇರ್ಲಿಲ್ಲ. ಮಳೆ ಬದಲಾಗಿ ಇಟ್ ವಾಸ್ ರೈನಿಂಗ್ ಪಸ್. ರೈಟ್. ಗಾಯವಾದಾಗ ಪಸ್ ಬರ್ತಲ್ಲ, ಆ ರೀತಿ ಇಟ್ ವಾಸ್ ರೈನಿಂಗ್. ದೇವಾಲಯಗಳಲ್ಲಿ ದೇವತೆಗಳು ಕೂಡ ವಿಗ್ರಹಗಳು ಕಣ್ಣೀರ್ ಹಾಕ್ತಾ ಇದ್ವಂತೆ. ಎಂತ ಭಯಂಕರ ರಾಕ್ಷಸಿ ಇವರು. ಗಿಡ ಮರಗಳು ಬೀಳ್ತಾ ಇದ್ವು. ಮತ್ತೆ ಕೆಟ್ಟ ಗ್ರಹಗಳಾದಂತಹ ಮಂಗಳ, ಶನಿ ಇವೆಲ್ಲ ಆಕಾಶದಲ್ಲಿ ಕಾಣಿಸ್ತಾ ಇದ್ವು. ಸೊ ಈ ರೀತಿ ಗ್ರಹಚಾರಗಳೆಲ್ಲ ಕೆಟ್ಟಿತ್ತಂತೆ ಆ ಸಮಯದಲ್ಲಿ. ಸೊ ಇಬ್ರು ದೊಡ್ಡವರಾಗ್ತಾರೆ, ಬೇಗ ದೊಡ್ಡವರಾದ್ಮೇಲೆ ಅವರಿಗೆ ಯುದ್ಧ ಮಾಡುವ ಆಸೆ. ಯುದ್ಧ ಮಾಡೋದಕ್ಕೆ ಸರಿಸಾಟಿಯಾದಂತಹ ಒಬ್ಬ ಪರಾಕ್ರಮ ವ್ಯಕ್ತಿ ಬೇಕಲ್ಲ, ಯಾರ ಜೊತೆ ಯುದ್ಧ ಮಾಡ್ಬೇಕು? ಅದಕ್ಕೆ ಅವರು ಇಡೀ ಬ್ರಹ್ಮಾಂಡ ಸುತ್ತುತ್ತಾ ಇದ್ರು ಸೂಕ್ತವಾದ ವ್ಯಕ್ತಿಯನ್ನು ಹುಡುಕೋದಿಕ್ಕೆ. ಆಗ ಹಿರಣ್ಯಾಕ್ಷನ್ ಮಾಡ್ತಾನೆ, ಸಮುದ್ರದ ಒಳಗಡೆ ಹೋಗ್ತಾನೆ, ವರುಣದೇವರ ಲೋಕವಾದಂತಹ ವಿಭಾವರಿಗೆ ಹೋಗ್ತಾನೆ. ವಿಭಾವರಿಯಲ್ಲಿ ವರುಣದೇವರು ಕೂತಿದ್ರು. ವರುಣದೇವರ ಪಾದಕ್ಕೆ ಬಿದ್ದು, ವರುಣದೇವರೇ, ನೀವು ತುಂಬಾ ಪರಾಕ್ರಮಿ, ದೇವತೆಗಳನ್ನು ಕೂಡ ಗೆದ್ದವರು, ದಯವಿಟ್ಟು ನನಗೆ ಯುದ್ಧದ ಭಿಕ್ಷೆಯನ್ನು ಕೊಡಿ ಅಂತ ಹೇಳ್ತಾರೆ. ನಾನು ನಿಮ್ಮ ಜೊತೆ ಯುದ್ಧ ಮಾಡಬೇಕು. ನೀವು ಇಡೀ ಜಗತ್ತಿನ ಪಾಲಕರು, ಗಾರ್ಡಿಯನ್ ಆಫ್ ದ ಎಂಟೈರ್ ಸ್ಪಿಯರ್. ನೀವು ಪರಾಕ್ರಮಿ, ನೀವು ಎಲ್ಲ ದೈತ್ಯರನ್ನ, ದಾನವರನ್ನ ಗೆದ್ದಿದ್ದೀರಾ, ನೀವು ರಾಜಿಸುವ ಯಜ್ಞವನ್ನು ಕೂಡ ಮಾಡಿದ್ದೀರಾ, ದಯವಿಟ್ಟು ನನಗೆ ಯುದ್ಧ ಮಾಡುವ ಭಿಕ್ಷೆಯನ್ನು ಕೊಡಿ ಅಂತ ಹೇಳ್ತಾರೆ. ಆಗ ವರುಣದೇವರು ಹೇಳ್ತಾರೆ, ವಿನಮ್ರವಾಗಿ ಹೇಳ್ತಾರೆ, ಒಂದು ಕಾಲದಲ್ಲಿ ನಾನು ಪರಾಕ್ರಮಿಯಾಗಿದ್ದೆ, ಆದ್ರೆ ಈಗ ನನಗೆ ವಯಸ್ಸಾಗಿದೆ, ಹಾಗೆ ನನ್ನನ್ನು ಬಿಟ್ಟುಬಿಡು. ನಿನಗೆ ಸರಿಸಾಟಿಯಾದವನು ವಿಷ್ಣು. ವಿಷ್ಣುವನ್ನ ಹುಡುಕು, ವಿಷ್ಣುವಿನ ಜೊತೆ ಯುದ್ಧ ಮಾಡು. ಆಗ ನಿನ್ನ ಗರ್ವ ಚೂರ್ ಚೂರ್ ಆಗ್ತದೆ, ತುಂಡು ತುಂಡಾಗ್ತದೆ. ಸೊ ಯು ಗೋ ಅಂಡ್ ಫೈಟ್ ವಿತ್ ವಿಷ್ಣು ಅಂತ ಹೇಳ್ತಾರೆ. ಆಗ ಯೋಚನೆ ಮಾಡ್ತಾನೆ ಹಿರಣ್ಯಕಕ್ಷ, ಎಲ್ಲಿ ಸಿಗ್ತಾನೆ ವಿಷ್ಣು ಅಂತ, ನಾವು ಹುಡುಕು ಸಿಗ್ತಾನೆ ಅಂತಾರೆ. ಆಗ ನಾರದರು ಬಂದು ಹೇಳ್ತಾರೆ, ಇಲ್ಲ, ವಿಷ್ಣು ಅವತಾರ ತಗೊಂಡಿದ್ದಾನೆ, ಅದ್ಭುತವಾದ ಅವತಾರ ತಗೊಂಡಿದ್ದಾನೆ. ಎಂತಹ ಅವತಾರ?
ವರಾಹ ಅವತಾರ. ಈಗ ಸದ್ಯ ತಾನೇ ಭೂಮಿಯನ್ನ ರಸಾತಳದಿಂದ ಮೇಲೆ ಎತ್ತಿದ್ದಾನೆ ಅಂತ. ಯಾಕಂದ್ರೆ ಹಿರಣ್ಯಾಕ್ಷ, ಹಿರಣ್ಯ ಅಂದ್ರೆ ಏನು? ಚಿನ್ನ. ಹಿರಣ್ಯಾಕ್ಷ ಯಾವಾಗ್ಲೂ ಚಿನ್ನವನ್ನು ಹುಡುಕ್ತಾ ಇರ್ತಾನೆ. ಇಸ್ ಗ್ರೀಡಿ ಫಾರ್ ಮನಿ. ಹಿರಣ್ಯಕಶಿಪು ಹಂಗೆ. ಹಿರಣ್ಯ ಅಂದ್ರೆ ಚಿನ್ನ, ಕಶಿಪು ಅಂದ್ರೆ ಬೆಡ್. ಒನ್ ಇಸ್ ಅಡಿಕ್ಟೆಡ್ ಟು ಮನಿ ಅಂಡ್ ಸೆಕ್ಸ್ ಲೈಫ್. ದಟ್ ಇಸ್ ಹಿರಣ್ಯಕಶಿಪು. ಇದು ರಾಕ್ಷಸ ಸ್ವಭಾವ. ರಾಕ್ಷಸ ಸ್ವಭಾವ ಏನು? ಬೇಕು 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 ಅಂತಾರೆ. ಇದಮದ್ಯ ಮಯಾ ಲಬ್ಧಂ ಇವಂ ಪ್ರಾಪ್ಸ್ಯ ಮನೋರಥಂ. ರೈಟ್. ಭವಿಷ್ಯತಿ ಪುನರ್ಧನಂ. ನನ್ನ ಹತ್ರ ಇಷ್ಟು ದುಡ್ಡಿದೆ, ಇದನ್ನ ಮತ್ತೆ ಹೂಡಿಡ್ತೀನಿ, ಮತ್ತೆ ಇನ್ನಿಷ್ಟು ಸಿಗ್ತದೆ, ಎಲ್ಲ ಮನೋರಥಗಳನ್ನ ಪೂರೈಸ್ತೀನಿ. ನಾನು ಎಲ್ಲ ಶತ್ರುಗಳನ್ನ ಕೊಂದಿದ್ದೀನಿ, ಇನ್ನು ಕೆಲವರಿದ್ದಾರೆ ಅವರನ್ನು ಕೂಡ ಕೊಲ್ತೀನಿ, ನನ್ನಂತವ್ರು ಯಾರು ಇಲ್ಲ, ನಾನೇ ಶ್ರೇಷ್ಠವಾದವನು. ರೈಟ್. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ನಾನೇ ಈಶ್ವರ, ನಾನೇ ಸಿದ್ಧ, ನಾನೇ ಸುಖಿ ಅಂತ ಒಂದು ಭಾವನೆಯನ್ನು ಇಟ್ಕೊಂಡಿರ್ತಾನೆ. ಅದೇ ರಾಕ್ಷಸರ ಸ್ವಭಾವ. ಹಿರಣ್ಯಾಕ್ಷ ಕೂಡ ಇಡೀ ಭೂಮಿಯ ಚಿನ್ನವನ್ನ ಕತ್ಕೊಂಡ್ಬಿಟ್ಟಿದ್ದಂತೆ. ಅದಕ್ಕೆ ಭೂಮಿಯ ಸಂತುಲನ ಕಳೆದೋಯ್ತು. ಭೂಮಿ ರಸಾತಳದಲ್ಲಿ ಮುಳುಗೋದ್ಲು, ಬಿದ್ದೋದ್ಲು. ಸೊ ದೇರ್ ಇಸ್ ಬ್ಯಾಲೆನ್ಸ್ ಇನ್ ದ ನೇಚರ್. ಪ್ರಕೃತಿಯಲ್ಲಿ ಒಂದು ಸಂತುಲನವಿದೆ. ಆ ಸಂತುಲನವಿದ್ದಾಗ ಪ್ರಕೃತಿಯಲ್ಲಿ ಶಾಂತಿ ಇರ್ತದೆ. ಆದರೆ ಸಂತುಲನ ಕಳ್ಕೊಂಡಾಗ ಪ್ರಕೃತಿಯಲ್ಲಿ ನಾವು ದುರ್ಘಟನೆಗಳನ್ನ, ವಿಕೋಪಗಳನ್ನ ನಾವು ಕಾಣಬಹುದು. ಭೂಕಂಪ, ಸುನಾಮಿ, ಚಂಡಮಾರುತಗಳು, ಫ್ಲಡ್ಸ್ ಇವೆಲ್ಲ ಯಾಕೆ ಬರ್ತವೆ? ಸಂತುಲನ ಏನೋ ಕೆಟ್ಟಾಗ ಇದೆಲ್ಲ ಆಗ್ತದೆ. ಸಂತುಲನವನ್ನು ಕೆಡಿಸೋದಕ್ಕೆ ಕಾರಣರು ಯಾರು? ಮನುಷ್ಯರು. ನಮ್ಮ ಚಟುವಟಿಕೆಗಳು. ಮನುಷ್ಯರ ಸಮಾಜದಲ್ಲಿ ಪಾಪ ಹೆಚ್ಚಾದಾಗ ಸಂತುಲನ ಕೆಟ್ಟೋಗ್ತದೆ. ಆಗ ಪಾಪ ಹೆಚ್ಚಾದಾಗ ಅಲ್ಲಿ ವಿಕೋಪಗಳು ಕಾಣಿಸ್ತವೆ. ಎಲ್ಲಿ ಗೋಹತ್ಯೆ ಆಗ್ತದೆ, ಎಲ್ಲಿ ಅಬಾರ್ಷನ್ಸ್ ಆಗ್ತವೆ, ಸೊ ಎಲ್ಲಿ ಅತ್ಯಾಚಾರ ನಡೀತದೆ, ಅಲ್ಲಿ ಏನಾಗ್ತದೆ? ಸಂತುಲನ ಕೆಟ್ಟೋಗುತ್ತೆ, ಅಲ್ಲಿ ಕೆಟ್ಟದಾಗುತ್ತೆ. ಸೊ ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ರು, ಈ ಭೂಮಿಯಲ್ಲಿ ನಡೀತಿರುವಂತಹ ಎಲ್ಲಾ ಕೆಟ್ಟ ಏನಂತಾರೆ ಘಟನೆಗಳಿಗೆ ಎರಡೇ ಕಾರಣಗಳು. ಒಂದು ಗೋಹತ್ಯೆ, ಇನ್ನೊಂದು ಅಬಾರ್ಷನ್, ಭ್ರೂಣ ಹತ್ಯೆ, ಗೋಹತ್ಯೆ, ಮಹಾಪಾಪಗಳಂತೆ. ಈ ಎರಡು ಕಾರಣದಿಂದ ಈ ಪ್ರಕೃತಿಯಲ್ಲಿ ಎಷ್ಟೊಂದು ಸಂತುಲನ ಕೆಟ್ಟೋಗ್ಬಿಟ್ಟಿದೆ. ಸೊ ದಟ್ಸ್ ವೈ ಭೂಮಿ ಮುಳುಗೋಗಿತ್ತು. ಭೂಮಿಗೆ ಭೂಮಿಯನ್ನ ಎತ್ತೋದಕ್ಕೆ, ಕಾಪಾಡೋದಕ್ಕೆ ವರಾಹದೇವರು ಬರ್ತಾರೆ. ಆಕ್ಚುಲಿ ಸೃಷ್ಟಿಯ ಪ್ರಾರಂಭದಲ್ಲಿ ಇದು ನಡೆದಿದ್ದು. ಮನು ಮಹಾರಾಜರು ಬ್ರಹ್ಮನಿಂದ ಹುಟ್ಟಿದಾಗ ಮನು ಮಹಾರಾಜ್ ಕೇಳ್ತಾರೆ, ನನ್ನ ಜಾಗ ಎಲ್ಲಿ, ನಾನು ವಾಸಸ್ಥಾನವೆಲ್ಲಿ ಅಂತ. ನೋಡ್ತಾರೆ ಭೂಮಿ ಮುಳುಗೋಗಿದೆ. ಅದನ್ನ ಹೇಗೆ ಎತ್ತೋದು ಅಂತ ಎಲ್ಲರೂ ಚಿಂತನೆ ಮಾಡ್ತಾ ಇದ್ರು. ಬ್ರಹ್ಮಾಜಿ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮಾಜಿಗೂ ಕೂಡ ಗೊತ್ತಾಗ್ಲಿಲ್ಲ ಹೇಗೆ ಎತ್ತೋದು ಅಂತ. ರೈಟ್. ಇದೇನ್ ಸಣ್ಣ ಜಾಗನ ಕ್ರೇನ್ ಇಟ್ಕೊಂಡು ಎತ್ತೋದಿಕ್ಕೆ? ಇಟ್ಸ್ ಅ ಬಿಗ್ ಹೋಲ್ ಅರ್ತ್ ಫೆಲ್ ಇಂಟು ಇಟ್. ಸೊ ದೆನ್ ಬ್ರಹ್ಮನ ಮೂಗಿನಿಂದ ಒಂದು ಚಿಕ್ಕ ಆಕಾರದ ಒಂದು ಪ್ರಾಣಿ ಪ್ರಕಟವಾಯಿತು. ಅದು ವಿಶಾಲ ದೇಹವನ್ನ ತಗೊಂಡು ಎಲ್ಲರಿಗೂ ಭಯ ಆಯ್ತು, ಇನ್ನೊಬ್ಬ ರಾಕ್ಷಸ ಬಂದ್ಬಿಟ್ನಾ ಅಂತ. ಆದ್ರೆ ಭಗವಂತ ಜೋರಾಗಿ ಗರ್ಜನೆ ಮಾಡ್ತಾನೆ. ಆ ಗರ್ಜನೆ ಶಬ್ದವನ್ನು ಕೇಳಿ ಎಲ್ಲರಿಗೂ ಖಾತ್ರಿ ಆಗ್ತದೆ, ಇವರೇ ಭಗವಂತರು, ಹೀ ಸುಪ್ರೀಂ ಲಾರ್ಡ್. ಸೊ ಭಗವಂತನು ಬಂದಿದ್ದಾನೆ ಅಂತ. ಭಗವಂತ ಒಂದು ದಿವ್ಯವಾದ ವರಾಹ ರೂಪದಲ್ಲಿ ಬಂದ್ರು. ನೀರಿನೊಳಗಡೆ ಜಿಗಿದು ಅವರು ಭೂಮಿಯನ್ನ ಹುಡುಕ್ತಾರೆ. ಭಗವಂತ ಲೀಲೆಗೆ ಯಾವುದು ಸೂಕ್ತವಾದ ರೂಪವೋ ಅದೇ ರೂಪದಲ್ಲಿ ಬರ್ತಾನೆ. ರೈಟ್. ಹಿರಣ್ಯಕಶಿಪುವನ್ನು ಕೊಲ್ಲೋದಿಕ್ಕೆ ಮನುಷ್ಯನಲ್ಲ, ಪ್ರಾಣಿಯಲ್ಲ, ರೈಟ್, ಅಸ್ತ್ರವಲ್ಲ, ಶಸ್ತ್ರವಲ್ಲ, ಹಗಲಲ್ಲ, ರಾತ್ರಿ ಅಲ್ಲ, ಎಲ್ಲ ಕಂಡೀಷನ್ ಫುಲ್ಫಿಲ್ ಮಾಡೋದಕ್ಕೆ ನರಸಿಂಹ ರೂಪದಲ್ಲಿ ಬಂದ. ಅದೇ ಭೂಮಿ ನೀರಲ್ಲಿ ಮುಳುಗೋಗಿದೆ, ಅದಕ್ಕೆ ಭೂಮಿಯನ್ನು ಹುಡುಕೋದಿಕ್ಕೆ ವರಾಹ ರೂಪದಲ್ಲಿ ಬಂದ. ರೈಟ್. ಕಾಡು ಹಂದಿಯ ರೂಪದಲ್ಲಿ. ಕಾಡು ಹಂದಿ ತನ್ನ ಊಟವನ್ನು ಹೇಗೆ ಹುಡುಕುತ್ತೆ? ಇಟ್ ಸ್ಮೆಲ್ಸ್. ಅದೇ ರೀತಿ ವರಾಹದೇವರು ಕೂಡ ಸ್ಮೆಲ್ ಮಾಡ್ತಾ ಇದ್ರು, ಹುಡುಕ್ತಾರೆ, ಎಲ್ಲಿದ್ದಾನೆ, ಎಲ್ಲಿದೆ ಭೂಮಿ, ಎಲ್ಲಿದೆ ಭೂಮಿ ಅಂತ. ಆಗ ಭೂಮಿಯನ್ನು ಹುಡುಕಿ ಮೇಲೆ ತರ್ತಾರೆ.
ತನ್ನ ಸ್ಥಾನದಲ್ಲಿ ಇಡ್ತಾರೆ. ಅವರು ಭೂಮಿಯನ್ನು ಎತ್ತಿ ಆ ಸ್ಥಾನದಲ್ಲಿ ಇಡುವ ಸಮಯದಲ್ಲಿ ಹಿರಣ್ಯಾಕ್ಷ ಬರ್ತಾನೆ, ನೋಡ್ತಾನೆ ಆ ವರಾಹ ರೂಪವನ್ನ ನೋಡಿ ವರಾಹನಿಗೆ ಕೆಟ್ಟ ಶಬ್ದಗಳನ್ನ ಮಾತಾಡ್ತಾನೆ. ಎಂತ ಶಬ್ದಗಳು? ಸಂಸ್ಕೃತದಲ್ಲಿ ಕೆಲವೊಂದು ಶಬ್ದಗಳನ್ನ ಬಳಸ್ತಾರೆ. ಒಂದು ಶಬ್ದ ಅಂದ್ರೆ ವನಗೋಚರ, ಕಾಡು ಪ್ರಾಣಿ ನೀನು, ಕಾಡು ಹಂದಿ ನೀನು ಅಂತ. ಇನ್ಸಲ್ಟಿಂಗ್ ವರ್ಡ್. ಭಗವಂತ ಕಾಡು ಹಂದಿ ಅಲ್ಲ, ಆ ರೂಪದಲ್ಲಿ ಬಂದಿದ್ದಾನೆ. ಆದ್ರೆ ಭಗವಂತ ಸಾಕ್ಷಾತ್ ದಿವ್ಯ ಪುರುಷ, ಈ ಸಚ್ಚಿದಾನಂದ ವಿಗ್ರಹ. ಭಗವಂತ ಯಾವುದೇ ರೂಪದಲ್ಲಿ ಬರ್ಲಿ, ಈ ಸಚ್ಚಿದಾನಂದ ವಿಗ್ರಹ. ರೈಟ್. ಜನರಲಿ ನಾವು ಹಂದಿಯನ್ನ ಕೀಳು ಪ್ರಾಣಿ, ಮುಟ್ಟೋದಿಲ್ಲ, ದೂರ ಇರ್ತೀವಿ. ರೈಟ್. ಬಟ್ ಭಗವಂತ ಆ ರೂಪದಲ್ಲಿ ಬಂದಾಗ ಅದು ದಿವ್ಯವಾದ ರೂಪ, ದಿವ್ಯ ದೇಹ, ಟ್ರಾನ್ಸೆಂಡೆಂಟಲ್. ಸೊ ರೆಸಿಡೆಂಟ್ ಆಫ್ ದ ಫಾರೆಸ್ಟ್ ಆರ್ ವಾಟರ್ ಅಂತ ಹಿರಣ್ಯಾಕ್ಷ ಹೇಳ್ತಾನೆ. ವನಗೋಚರ. ಆದ್ರೆ ಆಚಾರ್ಯ ಹೇಳ್ತಾರೆ, ಭಾಗವತದಲ್ಲಿ ಭಗವಂತನ ನಿಂದನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ಪದವು ಭಗವಂತನ ಸ್ತುತಿನೇ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವನಗೋಚರ ಹೌದು, ಭಗವಂತನನ್ನ ನೀರಿನಲ್ಲಿ ಕಾಣಬಹುದು. ದಟ್ ಇಸ್ ನಾರಾಯಣ. ರೈಟ್. ಒನ್ ಲೈಸ್ ಆನ್ ದ ವಾಟರ್. ವನಗೋಚರಕ್ಕೆ ಇನ್ನೊಂದು ಅರ್ಥವಿದೆ, ಅದು ನಾರಾಯಣ. ಒನ್ ಲೈಸ್ ಆನ್ ದ ವಾಟರ್. ನೀರಿನ ಮೇಲೆ ಯಾರು ಮಲಗಿದ್ದಾರೆ ಅವನೇ ವನಗೋಚರ. ಸೊ ಇನ್ನೊಂದು ಶಬ್ದ ಹೇಳ್ತಾರೆ, ಮೃಗ, ಒಂದು ಪ್ರಾಣಿ. ಮೃಗ ಅಂದ್ರೆ ಪ್ರಾಣಿ, ಆದ್ರೆ ಮೃಗಕ್ಕೆ ಇನ್ನೊಂದು ಇದೆ ಅರ್ಥ, ಅದೇನಂದ್ರೆ ಹುಡುಕುವುದು. ಮೃಗ್ಯ ಅಂದ್ರೆ ಹುಡುಕುವುದು, ಸರ್ಚಿಂಗ್ ಫಾರ್. ಸೊ ಈ ಸಾಟ್ ವಾಟರ್ ಬೈ ದಿ ಗ್ರೇಟ್ ಸೇಜಸ್, ಮಹಾ ಋಷಿಗಳು, ಸಂತರು ಭಗವಂತನನ್ನ ಹುಡುಕ್ತಾ ಇದ್ದಾರೆ. ಆಚಾರ್ಯ ರೀತಿ ಅದಕ್ಕೆ ಡಬಲ್ ಮೀನಿಂಗ್ ಕೊಡ್ತಾರೆ, ಆಕ್ಚುಯಲ್ ಮೀನಿಂಗ್ ಕೊಡ್ತಾರೆ. ಏನೊಂದು ಅಜ್ಞ, ಮೂರ್ಖ ನೀನು, ಫೂಲ್. ಅದಕ್ಕೆ ಇನ್ನೊಂದು ಅರ್ಥ ಏನಂತಂದ್ರೆ ಅಜ್ಞ. ದೇರ್ ಇಸ್ ನೋ ನಾಲೆಜ್ ವಿಚ್ ಇಸ್ ಅನ್ನೋನ್ ಟು ಯು. ನಿನಗೆ ತಿಳಿದೇ ಇರುವ ಜ್ಞಾನ ಯಾವುದೂ ಇಲ್ಲ. ಎವ್ರಿಥಿಂಗ್ ಇಸ್ ನೋನ್ ಟು ಯು. ಅಜ್ಞ, ದಟ್ ಇಸ್ ಅನದರ್ ಮೀನಿಂಗ್. ಸುರಾಧಮ. ಸುರ ಅಂದ್ರೆ ದೇವತೆಗಳು, ಅಧಮ ಅಂದ್ರೆ ದೇವತೆಗಳಲ್ಲಿ ಅತಿ ನೀಚವಾದವನು ಅಂತ ಅರ್ಥ. ಅದರ ಆಚಾರ್ಯ ಹೇಳ್ತಾರೆ, ಲಾರ್ಡ್ ಆಫ್ ಆಲ್ ದ ಡೆಮಿಗಾಡ್, ಸುರಧಾಮ. ಸ್ವಲ್ಪ ಆ ರೀತಿ ಬ್ರೇಕ್ ಸಂಧಿ ಮಾಡಿದ್ರೆ ಏನಾಗ್ತದೆ, ಎಲ್ಲಾ ದೇವತೆಗಳ ಆಶ್ರಯ ನೀನೇ. ರೈಟ್. ಲಾರ್ಡ್ ಆಫ್ ಆಲ್ ದ ಡೆಮಿಗಾಡ್ಸ್, ದೇರ್ ಫೋರ್ ಈಸ್ ದ ಬೆಸ್ಟ್ ಆಫ್ ಆಲ್ ದ ಡೆಮಿಗಾಡ್ಸ್. ಮಮೇಕ್ಷತಃ, ನನ್ನ ಕಣ್ಣು ಮುಂದೆ ನೀನು ಕಾಣಿಸ್ತಾ ಇದೀಯಾ. ಇದಕ್ಕೆ ಅರ್ಥ, ಇನ್ ಸ್ಪೈಟ್ ಆಫ್ ಮೈ ಪ್ರೆಸೆನ್ಸ್ ಯು ಆರ್ ಏಬಲ್ ಟು ಟೇಕ್ ಅವೇ ಅರ್ತ್. ನಿನ್ನ ಮುಂದೇನು ನಾನು ಭೂಮಿಯನ್ನು ಎತ್ಕೊಂಡು ಹೋಗ್ಬಹುದು. ವರಾದೇವಿ ಸೋ ಪವರ್ಫುಲ್, ಎಷ್ಟು ಶಕ್ತಿಶಾಲಿ ಅಂದ್ರೆ ಹಿರಣ್ಯಾಕ್ಷ ರಾಕ್ಷಸನ ಮುಂದೆ ಭಗವಂತ ಭೂಮಿಯನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ. ನ ಸ್ವಸ್ತಿ ಆಸಸಿ, ಯು ಕ್ಯಾನಾಟ್ ಗೋ ಅಂಡ್ ನಾಟ್ ಬಿ ಹರ್ಟ್ ಬೈ ಮೀ. ನೀನ್ ಜೀವಂತವಾಗಿ ಉಳಿಯೋದಿಲ್ಲ, ಜೀವಂತವಾಗಿ ನನ್ನ ಕಣ್ ಮುಂದೆ ಇರಲು ಸಾಧ್ಯವಿಲ್ಲ. ಅನ್ಲೆಸ್ ಯು ಕೈಂಡ್ಲಿ ಟೇಕ್ ದಿಸ್ ಅರ್ತ್ ಫ್ರಮ್ ಅವರ್ ಕಸ್ಟಡಿ, ದೇರ್ ಕ್ಯಾನ್ ಬಿ ನೋ ಗುಡ್ ಫಾರ್ಚೂನ್ ಫಾರ್ ಅಸ್. ಇನ್ನೊಂದು ಅರ್ಥ ಏನಂದ್ರೆ, ದಯವಿಟ್ಟು ನೀ ಭೂಮಿಯನ್ನು ಎತ್ಕೊಂಡು ಹೋಗು, ಭೂಮಿಯನ್ನ ಅದರ ಸ್ಥಿತಿಯಲ್ಲಿ ಇಟ್ಟಿರಿ, ಆವಾಗ ನಮಗೆ ಸ್ವಸ್ತಿ, ಎಲ್ಲರಿಗೂ ಒಳ್ಳೇದಾಗ್ತದೆ. ಅದು ಇನ್ನೊಂದು ಡಬಲ್ ಮೀನಿಂಗ್. ಅಭವಾಯ, ನಿನ್ನನ್ನು ಕೊಲ್ಲೋದಕ್ಕೆ ಬಂದಿದ್ದೀನಿ ನಾನು. ಅಭವಾಯ, ಭವ ಅಂತಂದ್ರೆ ಭೌತಿಕ ಜಗತ್ತು, ಅಭವಾಯ ಅಂದ್ರೆ ಮುಕ್ತಿ ಕೊಡೋದಿಕ್ಕೆ ಬಂದಿದ್ಯಾ ನೀನು. ರೈಟ್. ಕಿಲ್ಲಿಂಗ್ ದ ಪ್ರೊಸೆಸ್ ಆಫ್ ಕಂಟಿನ್ಯೂಡ್ ಬರ್ತ್ ಅಂಡ್ ಡೆತ್. ಶುಚ ಅಂದ್ರೆ ಗ್ರೀಫ್, ಶೋಕ. ಶುಚ ಅಂದ್ರೆ ಶೋಕ. ಮಟೀರಿಯಲ್ ಮಿಸರೀಸ್ ಆರ್ ಎಕ್ಸ್ಟಿಂಗ್ವಿಶ್ಡ್ ಬೈ ಲಾರ್ಡ್ಸ್ ಯೋಗಮಾಯ. ಏನೋದ್ ಅರ್ಥ ಅಂದ್ರೆ, ಭೌತಿಕ ಎಲ್ಲಾ ಶೋಕವು ನಿನ್ನಿಂದ ನಾಶವಾಗ್ತದೆ ಅನ್ನೋ ಒಂದು ಅರ್ಥವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಹಿರಣ್ಯಾಕ್ಷ ಕೆಟ್ಟ ಮಾತುಗಳನ್ನು ನುಡಿದಾಗ ಭಗವಂತನಿಗೆ ಸ್ವಲ್ಪ ನೋವಾಯ್ತಂತೆ, ಮನಸ್ಸಿನಲ್ಲಿ ಸ್ವಲ್ಪ ನೋವಾಯ್ತು. ಯಾರಾದ್ರೂ ಕೆಟ್ಟ ಶಬ್ದಗಳು ನುಡಿದಾಗ ಸ್ವಲ್ಪ ಅನಿಸ್ತದೆ, ಇಟ್ ಹರ್ಟ್ಸ್. ರೈಟ್. ಸೊ ದೆನ್ ವಾಟ್ ಲಾರ್ಡ್ ಡಿಡ್, ಲಾರ್ಡ್ ಆಲ್ಸೋ ಗಿವ್ ರಿಪ್ಲೈ. ಭಗವಂತ ಕೂಡ ಉತ್ತರ ಕೊಡ್ತಾನೆ. ಯುದ್ಧ ಮಾಡೋಕಿನ ಮುಂಚೆನೆ ಸ್ವಲ್ಪ ಮಾತಾಡ್ತಾರೆ. ಯುದ್ಧ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ ಫೋಟೋದಲ್ಲಿ, ಬಟ್ ಮುಂಚೆ ಸ್ವಲ್ಪ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ? ಲಾರ್ಡ್ ಆಂಗ್ರಿಲಿ ರಿಪ್ಲೈಡ್ ವಿತ್ ಶಾರ್ಪ್ ವರ್ಡ್ಸ್ ಅಂಡ್ ಎಂದರೆ ಚುಚ್ಚು ಮಾತುಗಳನ್ನು ಭಗವಂತ ಕೂಡ ನುಡಿತಾನೆ, ನಗ್ತಾನೆ. ಭಗವಂತ ಹೇಳ್ತಾನೆ, ಹೌದು ನಾನು ಕಾಡು ಪ್ರಾಣಿ,
ನಿನ್ನಂತ ನಾಯಿಗಳನ್ನು ಹುಡುಕ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ. ಯು ಲೈಕ್ ಎ ಡಾಗ್, ಐ ಆಮ್ ಲೈಕ್ ಎ ಲಯನ್. ನಾನು ಸಿಂಹ, ರೈಟ್, ಕಾಡಿನ ರಾಜ. ನಿನ್ನಂತಹ ನಾಯಿಯನ್ನು ಹುಡುಕ್ತಾ ಇದ್ದೀನಿ. ಸೊ ನಂತರ ಹೇಳ್ತಾರೆ, ಒನ್ ಹೂ ಇಸ್ ಬಿಯಾಂಡ್ ಡೆತ್ ಹ್ಯಾಸ್ ನೋ ಫಿಯರ್ ಫ್ರಮ್ ದ ಲೂಸ್ ಟಾಕ್ಸ್ ಆಫ್ ಒನ್ ಹೂ ಇಸ್ ಬೌಂಡ್ ಬೈ ಲಾಸ್ ಆಫ್ ಡೆತ್. ನಾನು ಮೃತ್ಯುವಿನ ಪರ ಇದ್ದೀನಿ, ಐ ಆಮ್ ಬಿಯಾಂಡ್ ಡೆತ್. ನಿನ್ನಂತವ್ರು ಯಾರು ಮೃತ್ಯುವಿನ ಹಿಡಿತದಲ್ಲಿದ್ದಾರೆ ಅಂತವ್ರು ಈ ಮಾತನಾಡ್ತಾರೆ ಅಂತ ಹೇಳ್ತಾನೆ. ಹೌದು, ನಾನು ರಸಾತಳದಿಂದ ಭೂಮಿಯನ್ನ ಕತ್ಕೊಂಡು ಬಂದಿದ್ದೀನಿ, ಕರೆಕ್ಟ್. ನಾನು ಈ ಭೂಮಿಯಲ್ಲಿ ಇರ್ತೀನಿ, ಐ ವಿಲ್ ಸ್ಟೇ ಹಿಯರ್ ಬಿಕಾಸ್ ಐ ವಿಲ್ ಕ್ರಿಯೇಟ್ ಎನಿಮಿ ಪವರ್ಫುಲ್ ಎನಿಮಿ, ಐ ಹ್ಯಾವ್ ನೋ ಪ್ಲೇಸ್ ಟು ಗೋ. ನಿನ್ನಂತಹ ಶತ್ರುವಿನ ಜೊತೆ ಶತ್ರುತ್ವನ ಬೆಳೆಸ್ಕೊಂಡಿದ್ದೀನಿ, ನಾನು ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ, ಭೂಮಿ ಮೇಲೆ ಇರ್ತೀನಿ ನಾನು. ನಿನ್ನ ಮೂರ್ಖ ಮಾತುಗಳನ್ನ ಬಿಟ್ಟು ನಿನ್ನ ಏನಂತಾರೆ ಪರಿವಾರದವರ ಕಣ್ಣೀರನ್ನ ಒರೆಸಿ ಯುದ್ಧ ಮಾಡು ಅಂತ ಹೇಳ್ತಾನೆ. ವೈಪ್ ಔಟ್ ದ ಟೀರ್ಸ್ ಆಫ್ ಯುವರ್ ರಿಲೇಟಿವ್ಸ್ ಬೈ ಸ್ಲೇಯಿಂಗ್ ಅಸ್, ರೈಟ್, ಯುದ್ಧ ಮಾಡು ಅಂತ ಹೇಳ್ತಾನೆ. ಆಗ ಇಬ್ರು ಚಾಲೆಂಜ್ ಮಾಡ್ತಾರೆ, ಚಾಲೆಂಜ್ ಮಾಡಿದ ಯುದ್ಧ ಸ್ಟಾರ್ಟ್ ಆಗ್ತದೆ. ಆಗ ಏನ್ ಮಾಡ್ತಾನೆ, ಹಿರಣ್ಯಾಕ್ಷ ಜಿಗಿತಾನೆ, ತನ್ನ ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡು ಜಿಗಿತಾನೆ. ಭಾಗವತದಲ್ಲಿ ಸುಮಾರು ಒಂದು 20 ಶ್ಲೋಕಗಳಲ್ಲಿ ವರ್ಣನೆ ಇದೆ ಹೇಗೆ ಯುದ್ಧ ಆಯ್ತು ಅಂತ, ಯಾವ ರೀತಿ ಹೊಡೆದಾಡ್ತಾ ಇದ್ರು ಅಂತ. ಆಕ್ಚುಲಿ ಭಾಗವತಮಲ್ಲಿ ಆ ವೀರ್ಯ ರಸದ ಎಕ್ಸ್ಪ್ಲನೇಷನ್ ಇದೆ, ರೈಟ್. ಒಂದು ರಸತತ್ವದ ಅನುಸಾರ ನಾವು ಇದನ್ನ ಅನಲೈಸ್ ಮಾಡಿದ್ರೆ ಭಗವಂತ ಮತ್ತೆ ಹಿರಣ್ಯಾಕ್ಷನ ಮಧ್ಯೆ ಆ ಒಂದು ವೀರ ರಸದ ಆಸ್ವಾದನೆ ನಡೀತಾ ಇದೆ. ಭಗವಂತನಿಗೆ ಪ್ರತಿಯೊಂದು ಪ್ರಹಾರ ಒಂದು ಹೂ ಎಸ್ದಂಗೆ ಆಗ್ತಾ ಇದೆ. ಈಗ ಆನೆ ಮೇಲೆ ಒಂದು ಹೂ ಎಸ್ದರೆ ಏನಾಗ್ತದೆ, ನೋ ಆಗೋದಿಲ್ಲ, ಇಟ್ ಫೀಲ್ಸ್ ಹ್ಯಾಪಿ. ಸಿಮಿಲರ್ಲಿ ಹಿರಣ್ಯಾಕ್ಷನ ಒಂದೊಂದು ಪ್ರಹಾರ ಕೂಡ ಭಗವಂತನ ಮೇಲೆ ಇಟ್ಸ್ ಲೈಕ್ ಶವರಿಂಗ್ ಫ್ಲವರ್ಸ್, ಹೂ ಅಂದ್ರೆ ಹೂವಿನ ಒಂದು ವೃಷ್ಟಿ ಮಾಡಿದಂಗೆ. ಸೊ ಗದೆಯನ್ನ ಎಸಿತಾನೆ ಭಗವಂತನ ಮೇಲೆ, ಭಗವಂತ ಸ್ವಲ್ಪ ಸೈಡ್ ಆಗ್ತಾನೆ, ಭಗವಂತನಿಗೆ ತಟ್ಟೋದಿಲ್ಲ. ನಾವು ಮತ್ತೆ ಗದೆಯನ್ನು ಎತ್ಕೊಂಡು ಭಗವಂತನ ಹತ್ತಿರ ಬರ್ತಾನೆ. ಇಬ್ರು ಒಬ್ರಿಗೊಬ್ರು ಗದಾ ಯುದ್ಧ ನಡೀತಾ ಇದೆ, ಶಬ್ದ ಆಗ್ತಾ ಇದೆ, ಎಲ್ಲ ದೇವತೆಗಳು ಆಕಾಶದಲ್ಲಿ ನೋಡ್ತಾ ಇದ್ದಾರೆ, ಅಪ್ಸರೆಗಳು ನೋಡ್ತಾ ಇದ್ದಾರೆ, ಬ್ರಹ್ಮದೇವರು ಕೂಡ ನೋಡ್ತಾ ಇದ್ದಾರೆ ಈ ಅದ್ಭುತವಾದ ಒಂದು ಯುದ್ಧವನ್ನ. ಇಬ್ಬರ ದೇಹದ ಮೇಲೆ ಪ್ರಹಾರ ನಡೀತಾ ಇದೆ, ಇಬ್ಬರು ಕೂಡ ಗಾಯವಾಗ್ತಾ ಇದೆ, ಬಾಹ್ಯ ದೃಷ್ಟಿಯಿಂದ ನೋಡಿದ್ರೆ ಗಾಯವಾಗ್ತಾ ಇದೆ, ನೋವಾಗ್ತಾ ಇದೆ. ಅಂಡ್ ದೆನ್ ದೇ ಆರ್ ಫೈಟಿಂಗ್. ಯುದ್ಧ ಮಾಡ್ತಾ 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 ಸಂಧ್ಯಾಕಾಲವಾಯಿತು. ಸಂಧ್ಯಾಕಾಲವಾದ ಮೇಲೆ ಎಲ್ಲ ದೇವತೆಗಳು ಮತ್ತೆ ಬ್ರಹ್ಮಾಜಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ, ಹೇ ವಿಷ್ಣು, ಈ ಒಂದು ಒಬ್ಬ ರಾಕ್ಷಸ ತುಂಬಾ ಕಷ್ಟ ಕೊಟ್ಟಿದ್ದಾನೆ ನಮಗೆಲ್ಲ, ಈಗ ಸಂಧ್ಯಾಕಾಲವಾಗ್ತಾ ಇದೆ, ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟಿದ್ದಾನೆ, ಗೋವುಗಳಿಗೆ ಕಷ್ಟವನ್ನು ಕೊಟ್ಟಿದ್ದಾನೆ, ಮತ್ತೆ ಮುಗ್ಧ ಜೀವಿಗಳಿಗೂ ಕೂಡ ಕಷ್ಟವನ್ನು ಕೊಟ್ಟಿದ್ದಾನೆ, ದಯವಿಟ್ಟು ಇವರನ್ನ ಕೊಂದು ಹಾಕಿ, ಇವನ್ ಜೊತೆ ಆಟ ಆಡಬೇಡಿ ಅಂತ ಹೇಳ್ತಾರೆ. ನಮ್ಗೆ ಗೊತ್ತು ನೀವು ಆಟ ಆಡ್ತಾ ಇದ್ದೀರಾ, ಬಟ್ ನಮ್ಗೆ ಟೆನ್ಷನ್ ಆಗ್ತಾ ಇದೆ. ಸಂಧ್ಯಾಕಾಲವಾದ ಮೇಲೆ ಅಸುರರ ಶಕ್ತಿ ಇನ್ನೂ ಹೆಚ್ಚಾಗ್ತದೆ. ಸೊ ಅಸುರರ ಶಕ್ತಿ ಹೆಚ್ಚಾಗುವ ಮುಂಚೆ ಅವರನ್ನ ಕೊಂದು ಹಾಕಿ ಅಂತ ಹೇಳ್ತಾರೆ. ಆಗ ಭಗವಂತ ಅವರ ಪ್ರಾರ್ಥನೆಯನ್ನ ಕೇಳ್ತಾನೆ. ಆಗ ಆ ಒಂದು ಅಭಿಜಿತ ಮುಹೂರ್ತ, ಬ್ರಹ್ಮಾಜಿ ಹೇಳ್ತಾರೆ, ಈಗ ಅಭಿಜಿತ ಮುಹೂರ್ತ ಜಸ್ಟ್ ಕಾಣಿಸ್ಕೊಳ್ತಾ ಇದೆ, ದಯವಿಟ್ಟು ಈ ಮುಹೂರ್ತದಲ್ಲಿ ಅವನನ್ನ ಕೊಂದು ಹಾಕಿ, ಇದೊಂದು ಶುಭ ಮುಹೂರ್ತ, ರೈಟ್, ಸೊ ಕಿಲ್ ಹಿಮ್ ಅಂತ ಹೇಳ್ತಾರೆ. ಆಗ ಹಿರಣ್ಯಾಕ್ಷ ತನ್ನ ಗದೆಯನ್ನ ಭಗವಂತನ ಮೇಲೆ ಎಸಿತಾನೆ. ಆದ್ರೆ ಭಗವಂತ ಅದನ್ನ ಮತ್ತೆ ತಪ್ಪಿಸ್ಕೊಂತಾನೆ, ಮತ್ತೆ ಯುದ್ಧ ಮಾಡ್ತಾರೆ. ಸೊ ಈ ಯುದ್ಧ ಮಾಡುವಾಗ ಭಗವಂತನ ಕೈಯಿಂದ ಇರುವ ಗದೆ ಕೆಳಗಡೆ ಬಿದ್ದೋಗ್ತದೆ. ಇದು ಆಕಾಶದಲ್ಲಿ ಯುದ್ಧ ನಡೀತಾ ಇದೆ, ಭೂಮಿ ಮೇಲಲ್ಲ, ಇಟ್ಸ್ ಹ್ಯಾಪನಿಂಗ್ ಇನ್ ದ ಸ್ಕೈ. ಯುದ್ಧ ಮಾಡುವಾಗ ಭಗವಂತನ ಕೈಯಿಂದ ಆ ಒಂದು ಗದೆ ಕೆಳಗಡೆ ಬಿದ್ದೋಯ್ತು. ಎಲ್ಲಾ ದೇವತೆಗಳಿಗೆ ಮತ್ತೆ ಟೆನ್ಷನ್ ಆಯ್ತು, ಭಗವಂತ ಸೋಲ್ತಾ ಇದ್ದಾನೆ. ರೈಟ್, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್, ಕೃಷ್ಣ ಡಸ್ ದಟ್, ನೋ. ಕೃಷ್ಣ ಕಾಲಿಯನಾಗನ ಮೇಲೆ ನೃತ್ಯ ಮಾಡೋಕಿನ ಮುಂಚೆ ಕಾಲಿಯನಾಗದ ಏನಂತಾರೆ ಕಾಯಿಲ್ಸ್ ಅಲ್ಲಿ ಸಿಕ್ಕಿಬಿದ್ದಿದ್ದ.
ಸುಮಾರು 4-5 ಗಂಟೆ ಹಂಗೆ ಮೂರ್ಛಿತವಾಗಿದ್ದ. ಎಲ್ಲಾ ವ್ರಜವಾಸಿಯರಿಗೆ ತುಂಬಾ ಟೆನ್ಷನ್ ಆಗ್ತಾ ಇತ್ತು, ಕೃಷ್ಣನಿಗೆ ಏನಾಯ್ತು. only this much possible.
ಲೋಕವಾಣಿಯಲ್ಲಿ ಹೇಳ್ತಾ ಇದ್ದಾರೆ. ತಂ ಸುಖಾರಾಧ್ಯಂ ರುಜುಭಿಃ. ದೇವೋತ್ತಮ ಪುರುಷನಂತಹ ಮಹಾ ಒಡೆಯನಿಗೆ ತನ್ನ ಪ್ರೇಮ ಸೇವೆಯನ್ನು ಸಲ್ಲಿಸಲಾರದವರು ಕೃತಜ್ಞರೇ. ರೈಟ್. ಸೊ ದೋಸ್ ಆರ್ ನಾಟ್ ಸರ್ವಿಂಗ್ ಕೃಷ್ಣ, ದೇ ಆರ್ ನಾಟ್ ಗ್ರೇಟ್ಫುಲ್. ಅಸಾಧುವಾದ ಮನುಜನಿಗೆ ಭಗವಂತನನ್ನು ಒಲಿಸುವುದು ಕಷ್ಟಕರ ನಿಜ, ಆದರೂ ರಕ್ಷಣೆಗಾಗಿ ಭಗವಂತನನ್ನು ಅಸಾಧುಗಳಿಗೆ ಭಗವಂತನು ಸಿಗೋದಿಲ್ಲ, ತುಂಬಾ ಕಷ್ಟ. ದುರಾರಾಧ್ಯಂ ಅಸಾಧುಭಿಹಿ. ಆದ್ರೆ ಭಕ್ತರಿಗೆ ರುಜುವಿಹಿ, ಯಾರು ಭಕ್ತರಿದ್ದಾರೆ, ಅನನ್ಯ ಶರಣರಾಗಿದ್ದಾರೆ, ಭಗವಂತನ ದಾಸರಾಗಿದ್ದಾರೆ, ಅವರಿಗೆ ತುಂಬಾ ಸರಳ. there is another verse in Brahma Samhita. It says that ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೋ. ರೈಟ್. ವೇದಗಳಿಂದ ಭಗವಂತನನ್ನ ಪಡೆಯುವುದು ಕಷ್ಟ, ಆದರೆ ಯಾರಲ್ಲಿ ಪ್ರೇಮವಿದೆ ಅವರಿಗೆ ತುಂಬಾ ಸರಳ. ರೈಟ್. ವೆರಿ ಈಸಿಲಿ ಅಟೆಂಡ್ ಬೈ ಡಿವೋಟೀಸ್. ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೋ. ಅದುರ್ಲಭಂ ವೆರಿ ಈಸಿ, ಆತ್ಮಭಕ್ತ ಭಗವಂತನ ಭಕ್ತರಿಗೆ ತುಂಬಾ ಸರಳ, ಆದ್ರೆ ಅನ್ಯರಿಗೆ ತುಂಬಾ ಕಷ್ಟ. ಅದಕ್ಕಾಗಿ ಇಲ್ಲಿ ಭಕ್ತಿ ಸೇವೆಯಿಂದ ಭಗವಂತನನ್ನ ಬೇಗ ಪಡೆದುಕೊಳ್ಳಬಹುದು. ಅದಕ್ಕೆ ನಾವು ಭಕ್ತಿ ಸೇವೆಯನ್ನ ಸ್ವೀಕರಿಸಬೇಕು. ಭಕ್ತಿ ಸೇವೆಯಲ್ಲಿ ಕೂಡ ಅತಿ ಸರಳವಾದ ಮಾರ್ಗ ನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾವಾಗ ನಾವು ಭಗವಂತನ ನಾಮಸ್ಮರಣೆ ಮಾಡ್ತೀವಿ, ಭಗವಂತ ಬೇಗನೆ ಸಂತುಷ್ಟನಾಗ್ತಾನೆ. ಸೊ ಕಲಿಯುಗದಲ್ಲಿ ಇದೆ ಮಾರ್ಗ, ವೆರಿ ವೆರಿ ಈಸಿ ಪಾತ್ ಏನ್ ಕಲಿಯುಗ. ಅದಕ್ಕಾಗಿ ಆದಷ್ಟು ಹೆಚ್ಚಾನೆಚ್ಚು ನಾವು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಭಗವಂತ ಕಲಿಯುಗದಲ್ಲಿ ವರಾಹ ರೂಪದಲ್ಲಿ ಬರೋದಿಲ್ಲ, ನರಸಿಂಹ ರೂಪದಲ್ಲಿ ಬರುವುದಿಲ್ಲ, ಯಾವ ರೂಪದಲ್ಲಿ ಬರೆಯೋದಿಲ್ಲ. ಕಲಿಯುಗದಲ್ಲಿ ಭಗವಂತ ನಾಮರೂಪದಲ್ಲಿ ಬಂದಿದ್ದಾನೆ. ಕಲಿಕಾಲೇ ನಾಮರೂಪೇ ಕೃಷ್ಣ ಅವತಾರ. ಕಲಿಯುಗದಲ್ಲಿ ನಾಮವೇ ಅವತಾರ. ಸೊ ಅದಕ್ಕೆ ನಾವು ನಾಮ ಪ್ರಭುವಿನ ಆರಾಧನೆಯನ್ನು ಮಾಡಬೇಕು. ಯಾವಾಗ ನಾವು ನಾಮಪ್ರಭುವಿನ ಆರಾಧನೆ ಮಾಡ್ತೀವಿ, ನಾಮವೇ ಪ್ರಕಟವಾಗ್ತದೆ, ನಾಮವೇ ಕೃಷ್ಣನಾಗಿ ಗೋಚರನಾಗ್ತಾನೆ. ನಾಮ ರೂಪ ಗುಣ ಲೀಲಾ, ನಾಮ ಸಾಧನೆಯಿಂದ ಭಗವಂತನ ರೂಪ ನಮಗೆ ಗೋಚರವಾಗ್ತದೆ. ನಂತರ ಭಗವಂತನ ಗುಣಗಳು, ನಂತರ ಭಗವಂತನ ಲೀಲೆಗಳು ಕೂಡ ಗೋಚರವಾಗ್ತವೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ನಾಮ ಸಂಕೀರ್ತನ. ಅದಕ್ಕೆ ಹೆಚ್ಚು ನಾಮ ಸಂಕೀರ್ತನೆ ಒತ್ತಡ ಕೊಟ್ಟಿದ್ದಾರೆ. ಆದರೆ ನಾಮ ಸಂಕೀರ್ತನೆಯನ್ನು ನಾವು ತುಂಬಾ ಆದರದಿಂದ ಮಾಡಬೇಕು. ಕಿಂತು ಆದರಾದ್ ಅನುದಿನಂ, ಪ್ರತಿದಿನ ಮಾಡಬೇಕು. ಸೊ ಅನುದಿನ ಮತ್ತೆ ಆದರದಿಂದ ಪ್ರತಿ
ಸೊ ಇದು ಫಲಶ್ರುತಿ. ನಂತರ ಹೇಳ್ತಾರೆ, ಏತನ್ಮಹಾಪುಣ್ಯವ ಧನ್ಯಂ ಯಶಸ್ಯಂ ಪದಮಾಯುರ ಧನ್ಯಂ ದುಡ್ಡು ಸಿಗ್ತದೆ, ಧನ ಸಿಗ್ತದೆ, ಧನ ಲಾಭ, ಯಶಸ್ಸು, ಪದಮಾಯು, ಆ ಆಯುಹು ಅಂದ್ರೆ ವಯಸ್ಸು, ಏಜ್, ಲಾಂಗಿವಿಟಿ, ಆಶಿಷಾಂ, ನನಗೆ ನಿಮಗೆ ಬೇಕಾದ ವಸ್ತುಗಳೆಲ್ಲ ದೊರಕ್ತವೆ, ರೈಟ್. ಮತ್ತೆ ಯು ವಿಲ್ ಗೆಟ್ ಪವರ್ ಆಫ್ ಇಂದ್ರಿಯಸ್, ಪ್ರಾಣ ಇಂದ್ರಿಯಾನಾಂ ಯುಧಿ ಶೌರ್ಯವರ್ಧನಂ, ಮತ್ತೆ ಯುದ್ಧದಲ್ಲಿ ಶೌರ್ಯ ದೊರಕುತ್ತದೆ, ರೈಟ್. ಮತ್ತೆ ನಾರಾಯಣ ಅಂತೆ ಗತಿರ್ ಅಂಗ ಶೃಣ್ವತಾಂ, ಅಂತಿಮ ಸಮಯದಲ್ಲಿ ಯಾರು ಈ ಕಥೆನ ಕೇಳ್ತಾರೆ ಅವರಿಗೆ ನಾರಾಯಣ ಸಿಗ್ತಾನೆ. ಅಂತೆ ಶೃಣ್ವತಾಂ, ಹೇ ಅಂಗ, ಹೇ ಪರೀಕ್ಷಿತ, ಏನಾಗ್ತದೆ ಅವ್ರಿಗೆ, ಹೇ ಶೌನಕ, ಶ್ರುತ ಗೋಸ್ವಾಮಿ ಶೌನಕರು ಹೇಳ್ತಾರೆ, ಹೇ ಶೌನಕ, ಅಂತಿಮ ಸಮಯದಲ್ಲಿ ಯಾರು ಇದನ್ನು ಕೇಳ್ತಾರೆ ಅವರಿಗೆ ನಾರಾಯಣನ ಲೋಕ ಪ್ರಾಪ್ತಿ ಆಗ್ತದೆ ಅಂತ ಇಲ್ಲಿ ಹೇಳ್ತಾರೆ. ಇದು ವರಹ ಮತ್ತು ಹಿರಣ್ಯಾಕ್ಷರ ಕಾಳಗದ ಅಂತಿಮ ಶ್ಲೋಕವಾಗಿದೆ. ಲಾಸ್ಟ್ ಶ್ಲೋಕ ಆಫ್ ದಿಸ್ ರಿಫ್ಲೆಕ್ಷನ್ಸ್. ಏನ್ ಪ್ರಶ್ನೆ ಇದ್ರೆ, ಅಥವಾ ಈ ಒಂದು ಸೆಕ್ಷನ್ ಏನ್ ಪಾಠಗಳನ್ನ ಕಲ್ತಿದ್ದೀವಿ, ಒಂದ್ 2-3 ಪಾಠಗಳನ್ನ ಹೇಳ್ಬೋದಾ, ಯಾರಾದ್ರೂ ಹೇಳ್ಬೋದಾ, ರಿವಿಷನ್ಗೋಸ್ಕರ? ವಾಟ್ ಲೆಸನ್ಸ್ ಈ ಒಂದು ಎಪಿಸೋಡ್ ಇಂದ, ಹಿರಣ್ಯಾಕ್ಷ ಮತ್ತೆ ವರಾಹದೇವರ ಲೀಲೆಯಿಂದ ನಾವು ಏನ್ ಕಲ್ತಿದ್ದೀವಿ? ಮೈಕ್. ನನ್ನದು ಇಡೀ ಜಗತ್ತು ನನಗೆ ಬೇಕು ಅಂತ ಹೇಳ್ತಾ ಇದ್ರು. ಸೊ ಅದು ಲೋಭ ಒಳ್ಳೇದಲ್ಲ, ಅದು ಅಸುರ ಸ್ವಭಾವ. ಎಸ್, ಎನಿ ಅದರ್ ಲೆಸನ್? ಮತ್ತೆ ಏನಾದ್ರು ಪಾಠಗಳಿದಾವ? ಹಾ ಹಾ ಕೀಳರಿ ಹಿರಣ್ಯಾಕ್ಷ ಅಂತಾರ. ಹಿರಣ್ಯಾಕ್ಷ ಅಪಶಬ್ದಗಳನ್ನ ಬಳಸ್ತಾ ಇದ್ದ, ಭಗವಂತನಿಗೆ ಇಷ್ಟು ಕೀಳಾಗಿ ಕಾಣ್ತಾ ಇದ್ದ. ಸೊ ಸಂಸ್ಕಾರ, ಎಸ್. ಸಂಸ್ಕಾರ ಮಾಡ್ಲಿಲ್ಲ ಅಂದ್ರೆ ಅಸುರರು ಹುಟ್ಟಿ ಬರ್ತಾರೆ. ರೈಟ್, ಸಂಸ್ಕಾರ ಮಾಡಿದಾಗ ಒಳ್ಳೆ ಮಕ್ಕಳು ಹುಟ್ಟಿ ಬರ್ತಾರೆ. ಅದಕ್ಕೆ ವರ್ಣಸಂಕರ ಅಂತ ಕರೀತಾರೆ, ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ ವರ್ಣಸಂಕರ. ಸಂಸ್ಕಾರ ಮಾಡದೆ ಯಾರು ಮಕ್ಕಳನ್ನು ಪಡಿತಾರೆ, ದೇ ಬಿಕಮ್ ವರ್ಣಸಂಕರ, ಡಿಸ್ಟರ್ಬೆನ್ಸ್ ಇನ್ ದ ಸೊಸೈಟಿ. ಸಂಕರೋ ನರಕ ಏವ ಕುಲಜ್ಞಾನಂ ಕುಲಸಚ ಪತಂತಿ ಪಿತರೋ ಈಶಾಂ ಲುಪ್ತ ಪಿಂಡೋದಕ ಕ್ರಿಯಾ. ಅವ್ರು ಯಾವುದೇ ರೀತಿ ರಿವಾಜುಗಳನ್ನು ಫಾಲೋ ಮಾಡೋದಿಲ್ಲ, ಭಗವಂತನ ಮೇಲೆ ಶ್ರದ್ಧೆ ಇರೋದಿಲ್ಲ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ದೇ ಬಿಕಮ್ ಡಿಸ್ಟರ್ಬೆನ್ಸ್ ಇನ್ ದ ಸೊಸೈಟಿ. ಎಸ್ ಎಸ್. ಭಗವಂತನಿಗಿಂತ ದೊಡ್ಡವರು ಯಾರು ಇಲ್ಲ. ಸೊ ನಾವು ಭಗವಂತನಿಗಿಂತ ದೊಡ್ಡವರು ಅಂತ ತಿಳ್ಕೊಬಾರ್ದು, ಅದು ಮೂರ್ಖತನ. ಹಿರಣ್ಯಾಕ್ಷ ಭಗವಂತನ ಜೊತೆ ಯುದ್ಧ ಮಾಡಕ್ ಹೋದ, ಭಗವಂತನನ್ನು ಕೊಂದು ನಾನೇ ಭಗವಂತನಾಗ್ಬೇಕು ಅಂತ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಬ್ರು ಪ್ರಯತ್ನ ಪಡ್ತಾ ಇದ್ರು, ಆದ್ರೆ ಇಬ್ರು ಫೇಲ್ ಆದ್ರು. ಸೊ ಬೆಟರ್ ಟು ಬಿಕಮ್ ದಾಸ, ಭಗವಂತನ ದಾಸರಾಗೋದು ಉತ್ತಮ, ಭಗವಂತನಾಗಲು ನಾವು ಬಯಸಬಾರದು. ಥ್ಯಾಂಕ್ ಯು. ಎನಿ ಮಾತಾಜೀಸ್? ಇವತ್ತಿನ ಸೆಷನ್ ಇಂದ ಏನ್ ಕಲ್ತಿದ್ದೀವಿ ನಾವು?
ಹಾ, ಅಹಂಕಾರ ಇರಬಾರ್ದು. ಓಕೆ. ಹಿರಣ್ಯಕಶಿನಿಗೆ ತುಂಬಾ ಅಹಂಕಾರ ಇತ್ತು. ರೈಟ್. ವರುಣನ ಪಾದಕ್ಕೆ ಬಿದ್ದು ಯುದ್ಧ ಮಾಡಿ ಅಂತ ಭಿಕ್ಷೆ ಬಿಡ್ತಾನೆ. ಅವ್ರನ್ನ ಕೊಲ್ಲೋದಕ್ಕೋಸ್ಕರ ಅವ್ರ ಪಾದಕ್ಕೆ ಬಿದ್ದಿದ್ದ. ಸೊ ಇಟ್ಸ್ ಚೀಟಿಂಗ್ ಅಂಡ್ ಇಟ್ಸ್ ಆಲ್ಸೋ ಅಹಂಕಾರ ಇಸ್ಕೊಂಡು ಮಿಥ್ಯ ಅಹಂಕಾರ. ಆಕ್ಚುಲಿ ಅಹಂಕಾರ ಇರಬಾರ್ದು, ಆದರೆ ಮಿಥ್ಯ ಅಹಂಕಾರ, ನಿಜವಾದ ಅಹಂಕಾರ ಅಂದ್ರೆ ನಾನು ಭಗವಂತನ ದಾಸ. ಮಿಥ್ಯ ಅಹಂಕಾರ ಅಂದ್ರೆ ನಾನೇ ದೊಡ್ಡವನು ಅಂತ ತಿಳ್ಕೊಳ್ಳೋದು. ಅಂತ ಮಿಥ್ಯ ಅಹಂಕಾರವನ್ನ ಬಿಟ್ಟು ಬಿಡಬೇಕು. ನಿಜವಾದ ಅಹಂಕಾರ ನಾನು ಭಗವಂತನ ದಾಸ ಅನ್ನೋದನ್ನ ನಾವು ಆ ಭಾವನೆಯನ್ನು ಸ್ವೀಕರಿಸಬೇಕು. ಓಕೆ, ಎನಿಥಿಂಗ್ ಎಲ್ಸ್? ಸೊ ಭಗವಂತ ಯಾವ ರೂಪದಲ್ಲಿ ಬಂದು ರಕ್ಷಣೆ ಮಾಡ್ತಾನೆ ಅಂತ ಹೇಳಕ್ಕಾಗೋದಿಲ್ಲ. ಈ ಬ್ರಹ್ಮದೇವರಿಗೆ ಗೊತ್ತಾಗ್ಲಿಲ್ಲ. ಬ್ರಹ್ಮದೇವರು ಹೇಳ್ತಿದ್ರು ಈ ಸೃಷ್ಟಿಯಲ್ಲಿ 84 ಲಕ್ಷ ಸ್ಪೀಶೀಸ್ ಇದೆ, ಆದ್ರೆ ಇಂಥ ರೂಪ ನಿಂದು ನೋಡೇ ಇಲ್ಲ ನಾವು. ಎಂತ ರೂಪ ಇದು, ಎಂತ ರೂಪದಲ್ಲಿ ಅವತರಿಸಿದ್ದಾನೆ ಭಗವಂತ ಅಂತ ಅವರಿಗೆ ಆಶ್ಚರ್ಯವಾಯಿತು. ಸೊ ಭಗವಂತ ಯಾವ ರೂಪದಲ್ಲಾದ್ರೂ ಬರ್ಬೋದು. ದೇವತ್ರಿಯನ್ ನರಾದಿಶು, ದೇವತೆಗಳಲ್ಲಿ ಅವತರಿಸಬಹುದು ವಾಮನನಾಗಿ. ತಿರಿಯನ್ ಪ್ರಾಣಿಗಳಲ್ಲಿ ಅವತರಿಸಬಹುದು, ವರಾಹ, ನರಸಿಂಹ, ಹಯಗ್ರೀವ. ಜಲಚರರಲ್ಲಿ ಕೂರ್ಮ, ಮತ್ಸ್ಯ. ಹಾವುಗಳಲ್ಲಿ ಅನಂತ. ರೈಟ್. ಸೊ ಇವನ್ ಈ ಕ್ಯಾನ್ ಎನಿ ಫಾರ್ಮ್ ಈ ಕ್ಯಾನ್ ಟೇಕ್. ರೈಟ್. ಮನುಷ್ಯರಲ್ಲೂ ಕೂಡ ಬರ್ಬೋದು, ರಾಮಚಂದ್ರರಾಗಿ, ಕೃಷ್ಣನಾಗಿ. ಸೊ ಭಗವಂತನಿಗೆ ಜನರಲಿ ನಾವೇನ್ ಮಾಡ್ತೀವಿ, ಭಗವಂತ ಈ ರೀತಿ ಇರಬೇಕು ಅಂತ ನಾವು ನಾವೇ ಸೀಮೆಯನ್ನು ಹಾಕ್ತೀವಿ. ಹಿ ಕೆನಾಟ್ ಬಿ ಲೈಕ್ ದಿಸ್, ಹಿ ಕೆನಾಟ್ ಬಿ, ಹಿ ಶುಡ್ ಬಿ ವಿದಿನ್ ಮೈ ಫ್ರೇಮ್ ವರ್ಕ್. ಆದ್ರೆ ಭಗವಂತ, ವಿ ಕೆನಾಟ್ ಲಿಮಿಟ್ ಹಿಮ್ ಟು ಅವರ್ ಫ್ರೇಮ್ ವರ್ಕ್, ಹಿ ಇಸ್ ಬಿಯಾಂಡ್ ದಟ್. ರೈಟ್. ಅರ್ಥ ಆಯ್ತಾ? ಭಗವಂತ ಇದೇ ರೀತಿ ಇರಬೇಕು ಅಂತ ನಾವು, ಭಗವಂತ ಯಾಕೆ 16,000 ಪ್ರಾಣಿಯರನ್ನು ಮದುವೆ ಆದ? ಒಂದು ಮದುವೆ ಆಗಿ ಸಂತುಷ್ಟ ಆಗಿರ್ಬೇಕು ತಾನೆ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಅವರು 16,000ಕ್ಕೆ 16 ಕೋಟಿ ಮದುವೆಗಳನ್ನು ಕೂಡ ಮಾಡ್ಕೋಬಹುದು, ಎಲ್ಲರಿಗೂ ಒಂದೊಂದು ಅರಮನೆ ಕೊಡ್ಬೋದು. ಬಟ್ ಭಗವಂತನನ್ನ ನಾವು ನಮ್ಮ ಸೀಮೆಯಲ್ಲಿ ಹಾಕ್ಬಿಡ್ತೀವಿ. ವಿ ಲಿಮಿಟ್ ಹಿಮ್ ಟು ಅವರ್ ಓನ್ ಕನ್ಸೆಪ್ಷನ್. ನೋ, ದಟ್ ಇಸ್ ರಾಂಗ್. ಗಾಡ್ ಇಸ್ ಬಿಯಾಂಡ್ ದಟ್. ಭಗವಂತ ಆ ಸೀಮೆಯನ್ನು ಮೀರಿದ್ದಾನೆ. ಇಸ್ ಬಿಯಾಂಡ್ ಅವರ್ ಕನ್ಸೆಪ್ಷನ್ಸ್. ಓಕೆ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಲ ಪ್ರಭುಪಾದ್ ಕಿ ಜಯ. ಶ್ರೀಮದ್ ಭಾಗವತ ಮಹಾಪುರಾಣ ಕಿ ಜಯ.